ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದಿನ ಧಾರ್ಮಿಕ ವಿಷಯ ಮಂತ್ರಾಕ್ಷತೆಯ ಮಹತ್ವ. ಮಂತ್ರಾಕ್ಷತೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದದ್ದು ಎಂದು ಪರಿಗಣಿಸಲಾಗಿದೆ. ಮಂತ್ರಾಕ್ಷತೆ ಎಂದರೆ ಮಂತ್ರಗಳಿಂದ ಸಂಸ್ಕಾರಗೊಂಡ ಅಕ್ಷತೆ ಎಂದರ್ಥ. ಹಿಂದೂ ಸಂಪ್ರದಾಯಗಳಲ್ಲಿ ಮಂತ್ರಾಕ್ಷತೆ ಅತ್ಯಂತ ಪವಿತ್ರವಾದದ್ದು. ಅಕ್ಷತೆ ಎಂದರೆ ಒಡೆಯದ ಅಕ್ಕಿ. ಈ ಅಕ್ಕಿಯನ್ನು ಹಳದಿ, ಕುಂಕುಮ ಅಥವಾ ಚಂದನದೊಂದಿಗೆ ಮಿಶ್ರಿಸಿ ದೇವರ ಸನ್ನಿಧಿಯಲ್ಲಿ ಮಂತ್ರೋಚ್ಚಾರಣೆಯಿಂದ ಪವಿತ್ರಗೊಳಿಸಲಾಗುತ್ತದೆ. ಈ ರೀತಿ ಮಂತ್ರಶಕ್ತಿಯಿಂದ ಅಭಿಮಂತ್ರಿತವಾದ ಅಕ್ಕಿಯನ್ನೇ ಮಂತ್ರಾಕ್ಷತೆ ಎಂದು ಕರೆಯುತ್ತಾರೆ. ಮಂತ್ರಾಕ್ಷತೆಯ ಮಹತ್ವವನ್ನು ನಮ್ಮ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಮದುವೆ, ಉಪನಯನ, ನಾಮಕರಣ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳಲ್ಲಿ ಮಂತ್ರಾಕ್ಷತೆಯನ್ನು ಬಳಸುವ ಪದ್ಧತಿ ಇದೆ. ಮದುವೆ ಸಮಯದಲ್ಲಿ ವರ ವಧುವಿನ ಮೇಲೆ ಮಂತ್ರಾಕ್ಷತೆಯನ್ನು ಎರಚುವುದು ಆಶೀರ್ವಾದದ ಸಂಕೇತವಾಗಿದೆ. ಇದರಿಂದ ದಂಪತಿಗಳು ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಜೀವನ ನಡೆಸಲಿ ಎಂಬ ಹಾರೈಕೆ ವ್ಯಕ್ತವಾಗುತ್ತದೆ. ಮಂತ್ರಾಕ್ಷತೆಯಲ್ಲಿರುವ ಅಕ್ಕಿ ಅಕ್ಷತೆಯ ಸಂಕೇತವಾಗಿದೆ. ಅಕ್ಷತೆ ಎಂದರೆ ನಾಶವಾಗದದ್ದು. ಆದ್ದರಿಂದ ಮಂತ್ರಾಕ್ಷತೆಯನ್ನು ಎರಚುವುದು ದೀರ್ಘಾಯುಷ್ಯ, ಐಶ್ವರ್ಯ ಮತ್ತು ಶಾಶ್ವತ ಸಂತೋಷವನ್ನು ಕೋರುವುದಾಗಿದೆ. ಹಳದಿ ಮತ್ತು ಕುಂಕುಮವು ಶುದ್ಧತೆ, ಮಂಗಳ ಹಾಗೂ ಸೌಭಾಗ್ಯದ ಸಂಕೇತಗಳಾಗಿವೆ. ಇದಲ್ಲದೆ ಮಂತ್ರಾಕ್ಷತೆ ಮನಸ್ಸಿನ ಶ್ರದ್ಧೆ ಮತ್ತು ಭಕ್ತಿಯನ್ನು ಸೂಚಿಸುತ್ತದೆ. ಮಂತ್ರಗಳನ್ನು ಜಪಿಸುವಾಗ ಉಂಟಾಗುವ ಧ್ವನಿ ಶಕ್ತಿ ಮತ್ತು ಆತ್ಮಶಕ್ತಿ ಅಕ್ಕಿಯಲ್ಲಿ ಸಂಗ್ರಹವಾಗುತ್ತದೆ ಎಂಬ ನಂಬಿಕೆ ಇದೆ. ಆ ಕಾರಣದಿಂದ ಮಂತ್ರಾಕ್ಷತೆ ದೇವರ ಕೃಪೆಯನ್ನು ಪಡೆದುಕೊಳ್ಳುವ ಸಾಧನವೆಂದು ಪರಿಗಣಿಸಲಾಗುತ್ತದೆ. ಕೊನೆಗೆ ಮಂತ್ರಾಕ್ಷತೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಪ್ರತೀಕವಾಗಿದೆ. ಇದು ಕೇವಲ ಅಕ್ಕಿಯ ಕಣವಲ್ಲ, ಭಕ್ತಿ, ಆಶೀರ್ವಾದ ಮತ್ತು ಶುಭಾಶಯಗಳ ಪ್ರತಿರೂಪವಾಗಿದೆ. ಆದ್ದರಿಂದ ಮಂತ್ರಾಕ್ಷತೆಯ ಮಹತ್ವವನ್ನು ಅರಿತು ಭಕ್ತಿಭಾವದಿಂದ ಆಚರಿಸುವುದು ನಮ್ಮ ಕರ್ತವ್ಯವಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.